ಹಾಯ್ ನಮಸ್ಕಾರ. ನಾನು ಡಾಕ್ಟರ್ ಎಸ್.ಕೆ. ಇವತ್ತು ನಾವು ಬಯಾಲಜಿಯ ಬೇಸಿಕ್ ಚಾಪ್ಟರ್ ಆದಂತಹ ಸೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸೆಲ್ ಅಂದರೆ ಜೀವಕೋಶ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಸೆಲ್ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿನ ತಿಳ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ಡೆಫಿನೇಷನ್ ಬಂದ್ಬಿಟ್ಟು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಸೊ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಸೊ ಇದನ್ನ ನಾವು ಕನ್ನಡದಲ್ಲಿ ಏನಂತೀವಿ, ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಕರಿತೀವಿ. ಸೊ ಸ್ಟ್ರಕ್ಚರಲ್ ಬಂದ್ಬಿಟ್ಟು ಯಾಕೆ ಸ್ಟ್ರಕ್ಚರಲ್ ಅಂತೀವಿ, ಡೆಫಿನೇಷನ್ ಎರಡು ವರ್ಡ್ಸ್ ಬರುತ್ತೆ ನಮಗೆ ಸಿಂಪಲ್ ಆಗಿ. ಒಂದೇ ಬಂದ್ಬಿಟ್ಟು ಸ್ಟ್ರಕ್ಚರಲ್, ಎರಡನೇ ಬಂದ್ಬಿಟ್ಟು ಫಂಕ್ಷನಲ್. ಸೊ ಸ್ಟ್ರಕ್ಚರಲ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಆಲ್ ಲಿವಿಂಗ್, ಬದುಕಿರುವಂಥ ಎಲ್ಲಾ ಜೀವಿಗಳು, ಆಲ್ ಲಿವಿಂಗ್ ಲೈಫ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಸೊ ಪ್ರತಿಯೊಂದು ಜೀವಿಸಂತ ಜೀವಿಗಳು ಜೀವಕೋಶದಿಂದನೇ ಮಾಡಲ್ಪಟ್ಟಿರ್ತವೆ. ಸೊ ಅದಕ್ಕೆ ಏನಂತ ಕರಿತೀವಿ, ಒಂದು ವರ್ಡು ಇದು ಬಂದ್ಬಿಟ್ಟು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂತ ಕರಿತೀವಿ. ಸೊ ಸ್ಟ್ರಕ್ಚರಲ್ ಅಂತ ನಮ್ಗೆ ಗೊತ್ತಾಯ್ತು. ಎರಡನೇ ವರ್ಡ್ ಬಂದ್ಬಿಟ್ಟು ಫಂಕ್ಷನಲ್ ಅಂದ್ರೆ ಯಾಕೆ ಈ ಡೆಫಿನೇಷನ್ ಅಲ್ಲಿ ಸ್ಟ್ರಕ್ಚರಲ್ ಫಂಕ್ಷನಲ್ ಅಂತ ತಗೋತಾರೆ ಅಂದ್ರೆ, ಸೆಲ್ ಫಂಕ್ಷನಲ್. ಸೊ ಏನ್ ಫಂಕ್ಷನ್ ಮಾಡುತ್ತೆ, ಏನೋ ಒಂದು ರಚನೆ ಆಗಿದೆ ಅಂದ್ರೆ ಒಂದು ಕಾರ್ಯ ಇದ್ದೇ ಇರುತ್ತೆ. ಎಲ್ಲಾ ಜೀವಿಗಳು, ಭೂಮಿಯಲ್ಲಿ ಹುಟ್ಟಿರುವಂತ ಪ್ರತಿಯೊಂದು ಜೀವಿಗಳಿಗೂ ಒಂದೊಂದು ಕಾರ್ಯಗಳು ಇದ್ದೇ ಇರುತ್ತೆ. ಜೀವಕೋಶ ತನ್ನ ಕೆಲಸವನ್ನು ತಾವು ಮಾಡುತ್ತೆ. ಸೊ ಏನೇನ್ ಕೆಲಸಪ್ಪ ಅಂತಂದ್ರೆ, ರೆಸ್ಪಿರೇಷನ್ನು, ಎಕ್ಸ್ಕ್ರಿಷನ್ನು ಅಥವಾ ರೀಪ್ರೊಡಕ್ಷನ್ನು, ಪ್ರತಿಯೊಂದು ಕೆಲಸನೂ ಇದು ಜೀವಕೋಶ ಮಾಡೋಂಥ ಕೆಪಬಿಲಿಟಿಯನ್ನು ಹೊಂದಿದೆ. ಸೊ ಅದಕ್ಕೆ ಏನಂತೀವಿ, ಇಟ್ಸ್ ಫಂಕ್ಷನಲ್. ಸೊ ಡೆಫಿನೇಷನ್ ಗೊತ್ತಾಯ್ತಲ್ಲ ಇವಾಗ ನಮಗೆ. ಸೊ ಸೆಲ್ ಡೆಫಿನೇಷನ್ ಬಂದ್ಬಿಟ್ಟು ಇಟ್ಸ್ ಎ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಎರಡನೇದು ಬಂದ್ಬಿಟ್ಟು ಇದು ಯಾರು ಕಂಡುಹಿಡಿದ್ರು, ಸೆಲ್ ಜೀವಕೋಶನ ಮೊದಲು ಯಾರು ಕಂಡುಹಿಡಿದ್ರು. ಸೊ ರಾಬರ್ಟ್ ಹುಕ್ ಬಂದ್ಬಿಟ್ಟು 1665 1665 ಫಸ್ಟ್ ಟೈಮು ರಾಬರ್ಟ್ ಹುಕ್ ಜೀವಕೋಶವನ್ನು ಕಂಡುಹಿಡಿತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಬಿಟ್ಟು ಸೆಲ್ಲಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸೆಲ್ ಥಿಯರಿ ಅಂತ. ಸೊ ವಾಟ್ ಈಸ್ ದಿಸ್ ಸೆಲ್ ಥಿಯರಿ? ಸೆಲ್ ಥಿಯರಿ ಅಂದರೆ ಏನು? ಸೊ ಸೆಲ್ ಥಿಯರಿನ ಬಂದ್ಬಿಟ್ಟು ಶಿಲ್ಡನ್ ಮತ್ತು ಶ್ವಾನ್ ಅವರು 1839 ಈ ಥಿಯರಿನ ಹೇಳ್ತಾರೆ. ಈ ಥಿಯರಿ ಏನು ಹೇಳ್ತಪ್ಪ ಅಂತಂದರೆ, ಮೇನಾಗಿ 2 ಪಾಯಿಂಟನ್ನು ಹೇಳುತ್ತೆ. ಸಿಂಪಲ್ ಆಗಿ 2 ಪಾಯಿಂಟ್ನ ನೆನ್ಪಿಟ್ಕೋಬೇಕು. ಒಂದೇ ಬಂದ್ಬಿಟ್ಟು ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಸೊ ಎಲ್ಲ ಜೀವಿಗಳು ಜೀವಕೋಶದಿಂದನೇ ಮಾಡಲ್ಪಟ್ಟಿವೆ ಅಂತ ಹೇಳುತ್ತೆ ಸಿಂಪಲ್ ಆಗಿ, ಒಂದನೇ ಪಾಯಿಂಟು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನು ಹೇಳುತ್ತೆ ಅಂತಂತಂದರೆ, ಆಲ್ ಸೆಲ್ಸ್ ಆರ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸು. ಅಂದರೆ ಮುಂಚೆ ಇರುವಂಥ ಜೀವಕೋಶಗಳಿಂದ ಮಾತ್ರ ಹೊಸ ಜೀವಕೋಶ ರಚನೆ ಆಗೋಕ್ಕೆ ಸಾಧ್ಯ ಅಂತ ಹೇಳುತ್ತೆ. ಸೊ ಸೆಲ್ ಥಿಯರಿ ಬಂದ್ಬಿಟ್ಟು ಸಿಂಪಲ್ ಆಗಿ ಹೇಳೋದಂದ್ರೆ, ಒಂದನೇದು ಎಲ್ಲ ಎಲ್ಲ ಜೀವಿಗಳು ಜೀವಕೋಶದಿಂದನೇ ಮಾಡಲ್ಪಟ್ಟಿವೆ. ಎರಡನೇದು ಬಂದ್ಬಿಟ್ಟು ಪ್ರತಿಯೊಂದು ಜೀವಕೋಶವು ಮುಂಚೆ ಇರುವಂಥ ಜೀವಕೋಶದಿಂದ ಮಾತ್ರ ಹುಟ್ಟಕ್ಕೆ ಸಾಧ್ಯ ಅಂತ. ಸೊ ಅದಾದಮೇಲೆ ಶೇಪು ಮತ್ತು ಸೈಜು. ಯಾವ ಜೀವಕೋಶಗಳು ಯಾವ ರೀತಿಯಾದಂಥ ಸೆಲ್ಸು, ಯಾವ ರೀತಿಯಂಥ ಶೇಪು ಮತ್ತು ಸೈಜ್ ಹೊಂದಿರುತ್ತೆ ಅಂತಂದರೆ, ವೇರಿಯಸ್ ಶೇಪಲ್ಲಿ ಇರುತ್ತೆ. ಇಟ್ ಮೇ ಬಿ ವರ್ಟಿಕಲ್, ಇಟ್ ಮೇ ಬಿ ರೌಂಡ್, ಇಟ್ ಮೇ ಬಿ ಸರ್ಕ್ಯುಲರ್, ಡಿಫ್ರೆಂಟ್ ಶೇಪಲ್ಲಿ ನಾವು ಜೀವಕೋಶಗಳನ್ನು ನೋಡ್ಬೋದು. ಅದಾದಮೇಲೆ ಸೈಜ್ ಬಂದ್ಬಿಟ್ಟು ತುಂಬ ಚಿಕ್ಕದಿಂದ ತುಂಬ ದೊಡ್ಡ ತನಕ, ಲೈಕ್ ಚಿಕ್ಕದಂದರೆ ಮೈಕ್ರೋಮೀಟ್ರಿಂದ ಫ್ಯೂ ಸೆಂಟಿಮೀಟರ್ ತನಕ ನೋಡ್ಬೋದು. ಸ್ಮಾಲೆಸ್ಟ್ ಸೆಲ್ ಯಾವುದು, ಸ್ಮಾಲೆಸ್ಟ್ ಜೀವಕೋಶ ಯಾವುದು ಅಂತಂದರೆ ಮೈಕ್ರೋಪ್ಲಾಸಮ್ ಆಯಿತಾ. ಅದಾದಮೇಲೆ ಲಾರ್ಜೆಸ್ಟ್ ಸೆಲ್ಸ್ ಯಾವುದು ಅಂತಂದರೆ ಆರ್ಚಿಡ್ ಎಗ್ಗು. ಸೊ ಇದು ಬಂದ್ಬಿಟ್ಟು ಸೈಜು ಮತ್ತು ಶೇಪ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸು. ಮೇನಾಗಿ 2 ಟೈಪ್ಸ್ ಬರುತ್ತೆ ಜೀವಕೋಶಗಳಲ್ಲಿ. ಒಂದನೇದು ಬಂದ್ಬಿಟ್ಟು ಪ್ರೊಕ್ಯಾರಿಯೋಟಿಕ್ಕು, ಇನ್ನೊಂದು ಬಂದ್ಬಿಟ್ಟು ಯೂಕ್ಯಾರಿಯೋಟಿಕ್ಕು. ಫಸ್ಟ್ನೇ ಬಂದ್ಬಿಟ್ಟು ಪ್ರೊಕ್ಯಾರಿಯೋಟಿಕ್ ಅಂದರೆ ಏನು? ಪ್ರೊಕ್ಯಾರಿಯೋಟಿಕ್ ಅಂತಂದರೆ ಜೀವಕೋಶಕ್ಕೆ ನಿರ್ದಿಷ್ಟವಾದಂಥ ಕೋಶ ಕೇಂದ್ರ ಇರೋದಿಲ್ಲ. ಸೊ ಇಟ್ ಡಸಂಟ್ ಹ್ಯಾಸ್ ಟ್ರೂ ನ್ಯೂಕ್ಲಿಯಸ್. ಸೊ ಯೂಕ್ಯಾರಿಯೋಟ್ಸ್ ಬಂದ್ಬಿಟ್ಟು ಇದಕ್ಕೆ ನಿರ್ದಿಷ್ಟವಾದಂಥ ಜೀವಕೋಶ ಕೇಂದ್ರ ಇರುತ್ತೆ. ಸೊ ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್ಸನ್ನು ಇದು ಹೊಂದಿರುತ್ತೆ, ಇದನ್ನು ನ್ಯೂಕ್ಲಿಯಸ್ನ ಇದು ಹೊಂದಿರಲ್ಲ. ಸೊ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಎನಿಮಲ್ ಸೆಲ್ ಆ್ಯಂಡ್ ಪ್ಲಾಂಟ್ ಸೆಲ್ಲು. ಸೊ ಎನಿಮಲ್ ಪ್ಲಾಂಟ್ ಸೆಲ್ಗೆ ಏನು ಡಿಫ್ರೆನ್ಸ್ ಇರುತ್ತೆ? ಸೊ ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಇರುತ್ತೆ, ಎನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಇರಲ್ಲ. ಪ್ಲಾಂಟ್ ಸೆಲ್ಲಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ, ಎನಿಮಲ್ ಸೆಲ್ಲಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ. ಅದೇ ಬಂದ್ಬಿಟ್ಟು ಎನಿಮಲ್ ಸೆಲ್ ಮತ್ತು ಪ್ಲಾಂಟ್ ಸೆಲ್ಲಲ್ಲಿ ಬಂದಾಗ, ಎನಿಮಲ್ ಸೆಲ್ಲಲ್ಲಿ ಏನೇನು ಇರುತ್ತೆ, ಪ್ಲಾಂಟ್ ಸೆಲ್ಲಲ್ಲಿ ಏನೇನು ಇರಲ್ಲ ಅಂತಂದಾಗ, ಎನಿಮಲ್ ಸೆಲ್ ಬಂದ್ಬಿಟ್ಟು ಸೆಂಟ್ರಿಯೋಲ್ ಇರುತ್ತೆ, ಲೈಸೋಸೋಮ್ ಇರುತ್ತೆ, ಸೀಲಿಯಾ ಇರುತ್ತೆ. ಸೊ ಇದು ನಾವು ಪ್ಲಾಂಟ್ ಸೆಲ್ಲಲ್ಲಿ ನೋಡೋಕ್ಕಾಗಲ್ಲ. ಸೊ ಅದು ಒಂದು ಚಾರ್ಟೇ ಬರುತ್ತೆ, ಎನಿಮಲ್ ಸೆಲ್ಲು ಪ್ಲಾಂಟ್ ಸೆಲ್ಲು ಡಿಫ್ರೆನ್ಸಸ್ಸು ಅಂತ. ಅದು ನೆಕ್ಸ್ಟಲ್ಲಿ ನಾವು ನೋಡೋಣ. ಅದಾದಮೇಲೆ ಸೆಲ್ ಆರ್ಗನೈಸ್ ಏನೇನು ಹೊಂದಿರುತ್ತೆ ಇದು ನೋಡಿ. ಒಂದ್ಸರಿ ನೀವು ಎಲ್ಲರೂ ಇದ ನಂತರ ಜೀವಕೋಶದ ಎನಿಮಲ್ ಜೀವಕೋಶ ಡಯಾಗ್ರಾಮ್ ಇದೆ, ಇದರಲ್ಲಿ ನೋಡಿ ಒಂದ್ಸಲ. ಇದು ಬಂದ್ಬಿಟ್ಟು ಪ್ಲಾಸ್ಮಾ ಮೆಂಬ್ರೇನು ಆಯಿತಾ, ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲರ್ಸ್, ಗಾಲ್ಗಿ ಅಪಾರ್ಟಸು, ರೈಬೋಸೋಮ್ಸ್, ಲೈಸೋಸೋಮ್ಸ್, ಸೆಂಟ್ರಿಯೋಲ್ಸ್, ಇದೆಲ್ಲ ಆರ್ಗನೈಸ್. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಬಂದ್ಬಿಟ್ಟು ಸೆಲ್ ಆರ್ಗನೈಲ್ಸ್ ಬಗ್ಗೆ ಒಂದೊಂದಾಗಿ ತಿಳ್ಕೊಂಡೋಣ. ಸೆಲ್ ಮೆಂಬ್ರೇನ್ ಬಗ್ಗೆ, ಮೈಟೋಕಾಂಡ್ರಿಯಾ ಬಗ್ಗೆ, ರೈಬೋಸೋಮ್, ಲೈಸೋಸೋಮ್, ನ್ಯೂಕ್ಲಿಯಸ್, ಗಾಲ್ಗಿ ಅಪಾರ್ಟಸ್, ಇದರೆಲ್ಲ ಬಗ್ಗೆ ಕಂಪ್ಲೀಟಾಗಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಡೀಪಾಗಿ ಸ್ಟಡಿ ಮಾಡೋಣ. ಓಕೆ,
ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೆಲ್ನ ಕಂಪ್ಲೀಟಾಗಿ ಒನ್ ಬೈ ಒನ್ನ ತಿಳ್ಕೊಂಡು ಹೋಗೋಣ. ಥ್ಯಾಂಕ್ ಯು.